ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಯಲ್ಲಾಪುರದ ಹತ್ತಿರದಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಸಂಡೇ ಇರೋದ್ರಿಂದ ಸ್ವಲ್ಪ ರಶ್ ಇದೆ ಅನ್ಕೋತೀನಿ. ಇಲ್ಲೆಲ್ಲ ಕಾರನ್ನು ಪಾರ್ಕ್ ಮಾಡಿದ್ದಾರೆ. ಹಾಗೆಯೇ ಇಲ್ಲಿಂದ ಸ್ವಲ್ಪ ಡೌನ್ಗೆ ಹೋದರೆ ಅಲ್ಲೂ ಕೂಡ ಕಾರನ್ನು ಪಾರ್ಕ್ ಮಾಡ್ಬೋದು. ಬಟ್ ಅಲ್ಲಿ ಸ್ವಲ್ಪ ಧೂಳು ಜಾಸ್ತಿ ಇದೆ, ಹಾಗಾಗಿ ನಾವು ಇಲ್ಲೇ ಕಾರನ್ನು ಪಾರ್ಕ್ ಮಾಡಿದ್ದೀವಿ. ನೆಕ್ಸ್ಟು ಇಲ್ಲಿ ಏನಂದರೆ ಹಣ್ಣುಕಾಯಿ ಏನಾದರೂ ತೊಗೊಂಡ್ರೆ ನಾವು ಕ್ಯಾಶನ್ನೇ ಕೊಡಬೇಕು. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲ, ಸ್ವಲ್ಪನೂ ಕೂಡ ನೆಟ್ವರ್ಕ್ ಬರಲ್ಲ, ಫುಲ್ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗಿರುತ್ತೆ. ಹಾಗಾಗಿ ಕ್ಯಾಶನ್ನು ತೊಗೊಂಡು ಬರಲೇಬೇಕು. ಹಾಗೆಯೇ ದೇವಸ್ಥಾನಕ್ಕೆ ಹೇಗೆ ಹೋಗೋದು ಅಂತ ಚಿಕ್ಕದಾಗಿ ತೋರಿಸ್ಬಿಡ್ತೀನಿ. ಕೆಲವೊಬ್ಬರಿಗೆಲ್ಲ ಗೊತ್ತಿರುತ್ತೆ, ಬಟ್ ಕೆಲವೊಬ್ಬರಿಗೆಲ್ಲ ಯೂಸ್ ಆಗ್ಬೋದು ಅನ್ಕೋತೀನಿ. ಇದು ಸಿರ್ಸಿ ಟು ಯಲ್ಲಾಪುರ ರೋಡ್, ಯಲ್ಲಾಪುರಿಗೆ ಹತ್ತಿರ ಇದೆ. ಈ ಥರ ಹತ್ತಿರ ಹೋದ್ಮೇಲೆ, ಯಲ್ಲಾಪುರಿಗೆ ಹತ್ತಿರ ಹೋದ್ಮೇಲೆ ಲೆಫ್ಟ್ ಸೈಡ್ ತೊಗೊಂಡು ಹೋಗಿದ್ರೆ 4-5 ಕಿಲೋಮೀಟ್ರ್ ಒಳಗೆ ಇದೆ ಈ ಗಂಟೆ ಗಣಪತಿ ದೇವಸ್ಥಾನ. ವ್ಯೂ ಚೆನ್ನಾಗಿ. ಗರ್ಕೆ ಹಾಕೊಡ್ತೀರಲ್ಲ? ಹೌದು. ಎಷ್ಟು ಗಂಟೆ ಲಾಸ್ಟ್ ಸರ್ ಪೂಜೆ ಇಲ್ಲಿ? ಮುಗಿತೆ 2 ಗಂಟೆ ನೋಡಿ. ಇಲ್ಲೆಲ್ಲ ಚಿಕ್ಕ ಗಂಟೆ ಇದೆ. ಹಬ್ಬ ಹೋಗೋಣ, ತಿನ್ಬಿಟ್ಟು ಕ್ಯಾಶ್ ಹಾಕಿ. ಚೆನ್ನಾಗಿಟ್ಟಿದ್ದಾರಲ್ಲ ಇಷ್ಟು ಗರಿಗೆ. ದೇವಸ್ಥಾನ ನೋಡಿ ತುಂಬ ದೊಡ್ಡದಾಗಿದೆ. ಮುಂದಿಂದ ನೋಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಾವು ಕೂಡ ಫಸ್ಟ್ ಟೈಮ್ ಬರ್ತಿರೋದು. ನನ್ನ ಹಸ್ಬೆಂಡ್ ಬಂದಿದ್ದರು, ಬಟ್ ನಾನು ಕಾಶ್ವಿ ಇವತ್ತು ಫಸ್ಟ್ ಟೈಮ್ ಈ ಗಂಟೆ ಗಣೇಶ ದೇವಸ್ಥಾನಕ್ಕೆ ಬರ್ತಿರೋದು. ಇದು ಟೋಟಲ್ ಇದು ತೆಂಗಿನಕಾಯಿ 100 ರೂಪಾಯಿ ಮತ್ತು ತುಪ್ಪದ ದೀಪ 50 ರೂಪಾಯಿ. ತೊಗೊಂತೀಯ ಕಾಯಿ ಇದು? ಅಲ್ಲಿ ಕೆಳಗೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಗಂಟೆ ವಿನಾಯಕ ದೇವಸ್ಥಾನ. ಹಾಗೆಯೇ ಪೂಜೆ ಎಲ್ಲ ಮುಗೀತು. ಇವಾಗ ಊಟ ಎಲ್ಲ ಇದೆ ಅಂತ ಇಲ್ಲಿ, ಸೊ ಊಟ ಮಾಡ್ಕೊಂಡು ಹೋಗಬೇಕು. ಹಾಗೆ ನಾನೊಂದು ಪ್ರಸಾದ ತೊಗೊಂಡೆ, ಎಳ್ಳುಂಡೆ ಪ್ರಸಾದ. ತುಂಬ ಚೆನ್ನಾಗಿದೆ ನೋಡಿ, ಎಳ್ಳುಂಡೆ ಪ್ರಸಾದ ನೋಡಿ. ಇದು ಗಂಟೆ ಗಣಪತಿ ದೇವಸ್ಥಾನ ಆಗಿರೋದ್ರಿಂದ ನೀವಿಲ್ಲಿ ನೋಡ್ತಿರ್ಬೋದು, ಎಲ್ಲ ಕಡೆನೂ ಗಂಟೆಗಳು ಕಾಣುತ್ತೆ. ಹಾಗೆಯೇ ಇಲ್ಲಿ ಗಂಟೆಗಳ ಹರಕೆಗಳಿರುತ್ತೆ. ಮತ್ತು ಗಂಟೆಗಳನ್ನು ಅಂದರೆ ಹರಕೆಗೆ ಬಂದಿರುವಂಥ ಗಂಟೆಗಳನ್ನೆಲ್ಲ ಒಂದು ಪ್ಲೇಸಲ್ಲಿ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿದೆ. ಇವತ್ತು ಸಂಡೇ ನಾವು ಬಂದಿದ್ದು, ಹಾಗಾಗಿ ಸ್ವಲ್ಪ ರಶ್ ಇತ್ತು. ಇವಾಗ ಮುಗೀತು ಪೂಜೆ ಎಲ್ಲ. ಹಾಗೆಯೇ ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡಾಯಿತು. ಈ ಕಡೆ ನೋಡ್ತಿರ್ಬೋದು, ಅಲ್ಲಿ ಫುಲ್ಲು ತೋಟ ಇದೆ, ಅಡಿಕೆ ತೋಟ ಎಲ್ಲ. ತುಂಬ ತಂಪಾದ ಗಾಳಿ ಬೀಸ್ತಿರತ್ತೆ.
ಇಲ್ಲಿ ಯಾಗಶಾಲೆ ಇದೆ, ಇವಾಗ ಯಾಗ ಎಲ್ಲ ನಡೀತಾ ಇದೆ ಒಳಗೆ. ಒಂದ್ಸಲ ಹೋಗಿ ನೋಡೋಣ. ಇಲ್ಲಿ ಊಟ ಇದೆ ಅಂತೆ, ಊಟ ಮಾಡಿಕೊಂಡು ನೆಕ್ಸ್ಟ್ ಹೊರಡಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ, ಸುತ್ತಲೂ ನೀವು ನೋಡ್ತಿರ್ಬೋದು. ಇಲ್ಲಿ ಕಡೆ ಇಲ್ಲಿಂದ ಮೇಲೆ ಹತ್ಕೊಂಡು ಹೋದ್ರೆ ಆಯಿತು ಊಟಕ್ಕೆ. ಕಾಶ್ವಿಗೆ ನೋಡಿ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಇಲ್ಲ, ಅವಳು ಬರಲ್ಲ ಅಂತ ಕೂತಿದ್ದಾಳೆ. ತುಂಬ ಹೊತ್ತಾಯಿತು, ಇಲ್ಲಿ 2 ಗಂಟೆ ಆಯ್ತಾ ಬಂತು. ಅಲ್ಲೇ ಕೂತ್ಕೊಂಡಿದ್ದಾಳೆ ನೋಡಿ. ಕೂತ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ ಇಲ್ಲಿ ಪ್ಲೇಸು, ಈ ರೀತಿ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ. ಬಾರೇ ಕಾಶು ಬಾರಿ ನೋಡಿ ಎಷ್ಟು ಜೋರಾಗಿ ಬೇಡ ಅಂತಿದ್ದಾಳೆ. ಕಾಶು ಬಾರಿ, ಬಾ ಮಗ, ಹೋಗೋಣ ಬಾ ಮನೆಗೆ. ಬಾರೆ ಕಾಶ್ವಿ, ಬಾರೆ ಮನೆಗೆ ಹೋಗೋಣ, ಬಾರೆ. ಬರಲ್ಲ? ಸರಿ ಬಾಯ್ ಮಾಡು, ಬಾಯ್. ಬರಲ್ಲ? ಇದು ನನಗೆ ತುಂಬ ಇಷ್ಟ ಆಯಿತು ಕೂತ್ಕೊಳ್ಳೋದು, ತುಂಬ ಚೆನ್ನಾಗಿದೆ ನೋಡಿ. ಹಾಗೆಯೇ ಇಲ್ಲಿ ಕೆಳಗೆ ಕೂತ್ಕೊಂಡು ಈ ಟೇಬಲ್ ಥರ ಇದೆಯಲ್ಲ, ಇದ್ರ ಮೇಲೆ ಏನಾದರೂ ಇಟ್ಕೊಂಡು ತಿನ್ಬೋದು, ಆ ಥರ ಇದೆ. ಈ ಥರ ಮರಗಳೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಮರದ ಕೆಳಗೆ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು, ಅಥವಾ ತಿಂಡಿ ಏನಾದರೂ ತಂದರೆ ಕೂತ್ಕೊಂಡು ತಿನ್ಬೋದು. ದೇವಸ್ಥಾನ ಹತ್ರ ಬರಬೇಕಾದ್ರೆ ಈ ಥರ ಬ್ರಿಡ್ಜ್ ಸಿಗುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಮುಂಚೆ ತುಂಬ ನೀರಿತ್ತು ಅನ್ಕೋತೀನಿ, ಇವಾಗ ಸ್ವಲ್ಪ ನೀರಿದೆ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇಲ್ಲಿ ಬ್ರಿಡ್ಜ್ ಮೇಲಿಂದ ನಿಂತ್ಕೊಂಡು ವಿಡಿಯೋ ಚೆನ್ನಾಗಿ ಮಾಡ್ಕೋಬೋದು. ವಾವ್, ನೋಡಿ ಈ ಕಡೆನೂ ನೀರಿದೆ. ಸೊ ಇದನ್ನು ಒಂಥರ ಹಿಡನ್ ಪಾಂಡ್ ಅಂತಲೇ ಹೇಳ್ಬೋದು, ಯಾಕಂದರೆ ವೆಹಿಕಲಲ್ಲಿ ಡೈರೆಕ್ಟಾಗಿ ಹೋಗ್ತಾ ಇದ್ದಾಗ ಬ್ರಿಡ್ಜ್ ಮೇಲೆ ಅಷ್ಟಾಗಿ ಕಾಣಲ್ಲ, ಯಾಕಂದರೆ ಇವಾಗ ಸ್ವಲ್ಪ ನೀರು ಕಮ್ಮಿ ಇದೆ ಅಲ್ವಾ. ನೀರು ತುಂಬ ಜಾಸ್ತಿ ಇರೋ ಟೈಮಲ್ಲಿ ಕಾಣ್ಬೋದು ಅನ್ಕೋತೀನಿ. ನಾವು ಕಾರನ್ನಾಗಲಿ ಅಥವಾ ಬೈಕನ್ನಾಗಲಿ ಪಾರ್ಕ್ ಮಾಡಿ ನಿಂತ್ಕೊಂಡು ನೋಡಿದರೆ ಗೊತ್ತಾಗುತ್ತೆ. ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ, ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಕೆಳಗಡೆನೂ ಕೂಡ ಎಳ್ಕೊಂಡು ಹೋಗಿ ವಿಡಿಯೋ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಜಾಗ. ನೀರು ಕೂಡ ಅಷ್ಟೇ ತುಂಬ ಕ್ಲಿಯರಾಗಿ ಕ್ಲೀನಾಗಿ ಇದೆ. ಸೊ ಇದಾಗಿತ್ತು ಗಂಟೆ ಗಣಪತಿ ದೇವಸ್ಥಾನದ ಕಂಪ್ಲೀಟ್ ಟ್ರಾವೆಲ್ ವಿಡಿಯೋ. ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.